50ಕ್ಕಿಂತ ಹೆಚ್ಚಿಗೆ ಮಂದಿ ಕಡೆ ನೀವು ಅಮೌಂಟ್ ಕಲೆಕ್ಟ್ ಮಾಡ್ಲಿಕ್ಕತ್ರ ಆವಾಗ ನೀವು ಸೆಬಿ ಕಡೆಯಿಂದ ಒಂದಿಷ್ಟು ಪ್ರಾಸ್ಪೆಕ್ಟಸ್ಗೆ ಸಿಗ್ನೇಚರ್ ಮಾಡಿಸ್ಕೋಬೇಕಾಗ್ತೈತಿ, ಒಂದಿಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡಬೇಕಾಗ್ತೈತಿ. ಆದರೆ ಈಗ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವಾಗ ಫಾಲೋ ಇಲ್ಲ. ಅವಾಗ ಹೊಸಬ್ರ ಇನ್ವೆಸ್ಟ್ಮೆಂಟ್ ಮಾಡಕ್ಕೆ ಸ್ಟಾರ್ಟ್ ಆದ್ರೆ ನೋಡ್ರಿ, ಹಿಂದಿನವ್ರಿಗಂತೂ ಪ್ರಾಫಿಟ್ ಹಂಚೋದು ಇವ್ರಿಗೆ ಹೊಂದಿಲ್ಲ ರೀ. ಭಾಳಷ್ಟು ಮಂದಿಗೆ ಆ ಕಡೆ ಈ ಕಡೆ ಆಗ್ಬಿಡ್ತಿತ್ತು. ಭಾಳಷ್ಟು ಮಂದಿಗೆ 15 ದಿವ್ಸಕ್ಕೆ ಕೊಡೋ ಅಮೌಂಟ್ 1 ತಿಂಗಳು ಆಗ್ತಿತ್ತು, 1 ವರ್ಷ ಮಟ್ಟ ಆಗ್ತಿತ್ತು. ಮಂದಿ ನೋಡಿ ಡೈರೆಕ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ರಿ. ಇಲ್ಲೇನೋ ಸ್ಕ್ಯಾಮ್ ಆಯ್ತು ನೋಡ್ರಿ, ಸ್ವಲ್ಪ ನೀವು ಇನ್ವೆಸ್ಟಿಗೇಷನ್ ಮಾಡಿರಿ ಅಂತೇಳಿ. ಯಾವಾಗ ಭಾಳಷ್ಟು ಮಂದಿ ಬಂದು ಪೊಲೀಸ್ ಸ್ಟೇಷನ್ ಒಳಗೆ ಇಲ್ಲ ಹಿಂಗೆ ಸ್ಕ್ಯಾಮ್ ಆಗ್ತೈತಿ, ಏನೋ ಮಾಡ್ಲಿಕ್ಕತ್ತಾರು ಅಂತ ಗೊತ್ತಾದಾಗ ಅವಾಗ CBI ಇನ್ವೆಸ್ಟಿಗೇಷನ್ ಮಾಡ್ತೈತೆ ರೀ. ಅವಾಗ ಗೊತ್ತಾಕೈತೆ ರೀ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಗೈತೆ ಅಂತ ಹೇಳಿ. ಇಲ್ಲಿ 20,000 ಕೋಟಿ ಅಷ್ಟು ಇವ್ರು ಸ್ಕ್ಯಾಮ್ ಮಾಡಿದ್ದಾರೆ. 20 ಲಕ್ಷ ಮಂದಿ ಇದ್ರೊಳಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ರೀ. ಭಾಳಷ್ಟು ಮಂದಿಗೆ ಸ್ಕ್ಯಾಮ್ ಆತ್ರಿ. ಭಾಳಷ್ಟು ಮಂದಿ ಆತ್ಮಹತ್ಯೆ ಮಾಡ್ಕೊಂಡ್ರ. ಅದರ ಅಮೌಂಟ್ ಯಾರಿಗೂ ರೀಫಂಡ್ ಆಗಲಿಲ್ಲ ರೀ. ಅದ್ರ ಸಂಬಂಧ ಅಮೌಂಟ್ ರೀಫಂಡ್ ಮಾಡಲಿಕ್ಕೆ ಆಗಿನ ವೆಸ್ಟ್ ಬೆಂಗಾಲ್ ಸರ್ಕಾರ ಭಾಳಷ್ಟು ಮಂದಿಗೆ ಹೆಲ್ಪ್ ಮಾಡ್ತೀರಿ. 500 ಕೋಟಿ ರೀಫಂಡ್ ಮಾಡ್ತೀರಿ ಭಾಳಷ್ಟು ಮಂದಿಗೆ. ಬಟ್ ಒನ್ ಆಫ್ ದಿ ಬಿಗ್ಗೆಸ್ಟ್ ಸ್ಕ್ಯಾಮ್ ಆಗಿ ಇಂಡಿಯಾದೊಳಗೆ ಉಳಿತ್ರಿ ಇದು.